ನಮ್ಮ ಪಕ್ಕದ ಜಿಲ್ಲೆ ಉತ್ತರ ಕನ್ನಡದಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ. ಅದೇ ರೀತಿ ನಮ್ಮ ನೇವಲ್ ಬೇಸು ಇದೆ ಅಂತ ಹೇಳಿ ನಾವು ಹೇಳಿದ್ವಿ. ಅದಕ್ಕೆ ತಕ್ಕಂಥ ಪ್ರಿಪೇರ್ಡ್ನೆಸ್, ರೇಡಿಯೋ ಆಕ್ಟಿವ್ ಫಾಲೋಔಟ್ಸ್ ಇರ್ಬೋದು, ಎಲ್ಲ ಪ್ರಿಪೇರ್ಡ್ನೆಸ್ ಬಗ್ಗೆ ನಾವು ರೆಡಿ ಇದೀವಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಉಳಿದ ವಿವರಣೆಗಳು ನಮ್ಮ SP ಅವರು. ಈಗ ಇನ್ನೊಂದು 1-2 ಡೇಸ್ ಒಳಗಡೆ ಈ ಮಾಕ್ ಡ್ರಿಲ್ ಎಕ್ಸಸೈಸಸ್ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಜೊತೆ ನಾವು ಎಲ್ಲರನ್ನು ಜೋಡಿಸ್ಕೊಂಡು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಅಲ್ಲಿ ಕ್ಯಾಶುಯಾಲಿಟಿ ವಾರ್ಡ್ಸಲ್ಲಿ ಮಾಸ್ ಕ್ಯಾಶುಯಾಲಿಟಿ ಇನ್ಫ್ಲೋ ಬಂದಾಗ ಏನು ಮಾಡಬೇಕು, ಆ ರೀತಿಯ ಪ್ರೋಟೋಕಾಲ್ಸ್, ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದ್ದಾವೆ. ಆ ರೀತಿಯ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡ್ತೀವಿ. ಎಲ್ಲ ನಗರ ಪ್ರದೇಶಗಳಲ್ಲಿ, ಬರೇ ಬೆಳಗಾವಿ ನಗರ ಅಂತಲ್ಲ, ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳೆಲ್ಲಿದ್ದಾವೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನೂ ನಾವು ಇದು ಮಾಡ್ಕೊಳ್ತೀವಿ. ಫೈರ್ ಸೇಫ್ಟಿ ಎಕ್ಸಸೈಸಸ್ನು ಗ್ರಾಮೀಣ ಭಾಗದಲ್ಲಿ ಪ್ರತಿ ಶಾಲೆಗಳಲ್ಲಿ ನಾವು ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಬೇಕಂತಲೂ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬೆಳಗಾವಿಗೆ ಸಂಬಂಧಪಟ್ಟಾಗಿ ಬೆಳಗಾವಿನಲ್ಲಿ ನಗರ ಇರ್ಬೋದು, ಗ್ರಾಮೀಣ ಕ್ಷೇತ್ರಗಳಲ್ಲಿ ಇರ್ಬೋದು, ಎಲ್ಲೆಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿದ್ದಾವೆ, ಡ್ಯಾಮ್ಗಳಿರ್ಬೋದು, ಅದೇ ರೀತಿ ನಮ್ಮ ಏರ್ಪೋರ್ಟ್ ಇರ್ಬೋದು, ಸುವರ್ಣ ವಿಧಾನಸೌಧ ಇರ್ಬೋದು, ಅಲ್ಲಿ ನಾವು ಬಂದೋಬಸ್ತ್ ಹೆಚ್ಚು ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಅದರಂತೆ ನಮ್ಮ ಪೊಲೀಸ್ ಆಯುಕ್ತರು, ಅದೇ ರೀತಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮವನ್ನು ವಹಿಸ್ತಾರೆ. ಅದಲ್ಲದೆ ಪ್ರತಿ ಸರ್ಕಲಲ್ಲಿ, ನಗರ ಪ್ರದೇಶಗಳಲ್ಲಿ ಸೈರನ್ ಅಳವಡಿಸೋದು ಹಾಗೂ ಮಾಕ್ ಡ್ರಿಲ್ಸ್ ಮಾಡೋದು, ಅದೇ ರೀತಿ ಬ್ಲ್ಯಾಕ್ಔಟ್ ಎಕ್ಸಸೈಸಸ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿದ್ರು.